Good morning, students. Myself, Punita, your social science teacher. Students, today we are going to discuss about new chapter important dynasties of North India. Important dynasties of North India. Listen, students. First, important dynasties of North India and next one is important dynasties of South India. ಬಟ್ ಈ ಸೆಮ್ಮಲ್ಲಿ ನಾವು ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ನಾರ್ತ್ ಇಂಡಿಯಾನ ನಾವು ನೋಡ್ಕೊತ ಹೋಗ್ತೀವಿ ಸ್ಟೂಡೆಂಟ್ಸ್. ಫಸ್ಟ್ ಇಂಪಾರ್ಟೆಂಟ್ ಡೈನಸ್ಟೀಸ್ ಆಫ್ ನಾರ್ತ್ ಇಂಡಿಯಾ ಅಂದರೆ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು ಅಂತ ನಾವು ಹೇಳ್ಬೋದಲ್ವಾ. ಸೊ ಇಂಪಾರ್ಟೆಂಟ್ ಡೈನಸ್ಟೀಸ್ ಯಾವ್ಯಾವ ಬರ್ತವೆ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಕಂಡುಬರುವಂಥ ರಾಜಮನೆತನಗಳು ಯಾವ್ಯಾವುದು? ಲಿಸನ್. ಫಸ್ಟ್ ಒನ್ ಈಸ್ ಮೌರ್ಯ ಡೈನಸ್ಟಿ, second one is Kushanas, third one is Guptas and fourth one is Vardhanas. Four important dynasties of North India. 4 ರಾಜಮನೆತನಗಳು ಉತ್ತರ ಭಾರತದಲ್ಲಿ ಕಂಡುಬರ್ತವೆ ಅಂತ ನಾವು ಹೇಳ್ಬೋದು. ಫಸ್ಟ್ ಒನ್ ಈಸ್ ಮೌರ್ಯ ಡೈನಸ್ಟಿ, ಸೆಕೆಂಡ್ ಒನ್ ಈಸ್ ಕುಶಾಣಸ್, ಥರ್ಡ್ ಒನ್ ಈಸ್ ಗುಪ್ತಸ್ ಆ್ಯಂಡ್ ಫೋರ್ತ್ ಒನ್ ಈಸ್ ವರ್ಧನಸ್. ಲಿಸನ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಡೈನಸ್ಟಿ ಮೌರ್ಯ dynasty. First one is Maurya dynasty. Listen, very important dynasties ಅಂತ ಹೇಳ್ಬೋದು ಆ್ಯಂಡ್ ಫೇಮಸ್ ಡೈನಸ್ಟಿ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ದ ಮೌರ್ಯನ್ ಎಂಪೈರ್. ಲಿಸನ್. ಫೋರ್-ಹೆಡೆಡ್ ಲಯನ್. ಲಿಸನ್. ಮೌರ್ಯನ್ ಡೈನಸ್ಟಿ 324 BC 187 BC. ದ ಮೌರ್ಯನ್ dynasty. Listen students, Maurya dynasty is the first historical dynasty of India. Maurya dynasty is the first historical dynasties of India. ಐತಿಹಾಸಿಕ ಸಾಮ್ರಾಜ್ಯ ಅಂತ ನಾವು ಹೇಳ್ಬೋದು. ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಅಂತ ಕೂಡ ನಾವು ಇದನ್ನು ಹೇಳ್ತೀವಿ. ಚಂದ್ರಗುಪ್ತ ಮೌರ್ಯ ಆ್ಯಂಡ್ ಅಶೋಕ ಆರ್ ದ ಫೇಮಸ್ ಎಂಪರರ್ಸ್ ಆಫ್ ದಿಸ್ dynasty. Chandragupta Maurya and Ashoka are the famous emperors of this dynasty. ಈ ಒಂದು ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ ಈ ವಂಶದಲ್ಲಿ ಹೆಸರಾಂತ ಸಾಮ್ರಾಟರು ಅಂತಲೂ ಕೂಡ ನಾವು ಇವರನ್ನು ಹೇಳ್ಬೋದು. ದ ಫೇಮಸ್ ಎಂಪರರ್ಸ್ ಆಫ್ ದಿಸ್ ಡೈನಸ್ಟಿ, ದೇರ್ ಲೈಫ್ ಆ್ಯಂಡ್ ಅಚೀವ್ಮೆಂಟ್ಸ್ ಆರ್ ಡಿಸ್ಕ್ರೈಬೆಡ್ ಇನ್ ದಿಸ್ ಲೆಸನ್. ಹಾಗಾಗಿ ಈ ವಂಶದ ಹೆಸರಾಂತ ಸಾಮ್ರಾಟರು ಇವರ ಒಂದು ಜೀವನ ಮತ್ತು ಸಾಧನೆ, ಅಚೀವ್ಮೆಂಟ್ಸ್ ಸಾಧನೆ ಅಂತ ಹೇಳ್ಬೋದು. ಅವರ ಒಂದು ಸಾಧನೆನ ನಾವು ಈ ಒಂದು ಲೆಸನಲ್ಲಿ ನಾವು ನೋಡ್ಕೊತ ಹೋಗ್ಬೋದು ಸ್ಟೂಡೆಂಟ್ಸ್. ಫಸ್ಟ್ ಲಿಸನ್. ಚಿಲ್ಡ್ರನ್, ಹ್ಯಾವ್ ಯು ನೋಟಿಸ್ಡ್ ದ ವೀಲ್ ಇನ್ ಅವರ್ ನ್ಯಾಷನಲ್ ಫ್ಲಾಗ್? ಮಕ್ಕಳೇ, ನಮ್ಮ ರಾಷ್ಟ್ರಧ್ವಜದ ನಡುವೆ ಒಂದು ಚಕ್ರ ಇದೆ ಅಲ್ವಾ, ವೀಲ್ ಇದೆ ತಾನೆ, ಹೌದಲ್ವಾ? ಇಟ್ ಈಸ್ ಅಶೋಕ ಚಕ್ರ. ಅದರ ಹೆಸರೇನು ಗೊತ್ತಾ? ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಅಶೋಕ ಚಕ್ರ. ಇಟ್ ಈಸ್ ಅಶೋಕ ಚಕ್ರ ಅಂತ ಹೇಳ್ತಾರೆ. ಅದನ್ನು ನಾವು ಅಶೋಕ ಚಕ್ರ ಅಂತಲೂ ಕೂಡ ನಾವು ಹೇಳ್ಬೋದು. ಇಟ್ ಈಸ್ ಆ್ಯನ್ ಇನ್ಕ್ಲೂಡೆಡ್ ಇನ್ ಯುವರ್ ಫ್ಲ್ಯಾಗ್ ಆ್ಯಸ್ ಎ ಸಿಂಬಲ್ ಆಫ್ ಪ್ರೋಗ್ರೆಸಸ್. ಇದನ್ನು ಯಾವುದಕ್ಕೋಸ್ಕರನೇ ಇವರು ಅಳವಡಿಸ್ಕೊಂಡಿದ್ದಾರೆ ಅಂದರೆ ಈ ಒಂದು ಸಿಂಬಲ್ ಆಫ್ ಪ್ರೋಗ್ರೆಸ್ ಅಂದರೆ ಪ್ರಗತಿ ಅಂತ ಹೇಳ್ತಾರೆ. ಅಂದರೆ ಪ್ರಗತಿಯ ಸಂಕೇತವಾಗಿ ನಮ್ಮ ಒಂದು ನ್ಯಾಷನಲ್ ಫ್ಲ್ಯಾಗಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ನಾವು ಹೇಳ್ತೀವಲ್ವ. ಸೊ ದೆನ್ ಹೂ ಈಸ್ ದಿಸ್ ಅಶೋಕ? ಹಾಗಾದರೆ ಈ ಅಶೋಕ ಯಾರು? ಟು ವಿಚ್ ಡೈನಸ್ಟಿ ಡಸ್ ಈ ಬಿಲಾಂಗ್? ಯಾವ ಮನೆತನಕ್ಕೆ ಸೇರಿದಂಥವರು? ವಾಟ್ ಈಸ್ ದ ಹಿಸ್ಟ್ರಿ ಆಫ್ ದಿಸ್ ಡೈನಸ್ಟಿ? ಹಾಗಾದರೆ ಈ ಮನೆತನದ ಇತಿಹಾಸ ಏನು? ವಾಟ್ ಈಸ್ ದ ಹಿಸ್ಟ್ರಿ ಆಫ್ ದಿಸ್ ಡೈನಸ್ಟಿ? ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಅಶೋಕ? ಹಾಗಾದರೆ ಅಶೋಕನ ಕೊಡುಗೆಗಳು. ಕಾಂಟ್ರಿಬ್ಯೂಷನ್ ಅಂದರೆ ಕೊಡುಗೆ. ಹಾಗಾದರೆ ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಅಶೋಕನ ಕೊಡುಗೆಗಳೇನು? ಓಕೆ ಸ್ಟೂಡೆಂಟ್ಸ್, ಲೆಟ್ ಅಸ್ ನೌ ಆಲ್ ದಿಸ್ ಇನ್ ದಿಸ್ ಲೆಸನ್. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೂ ಕೂಡ ನಾವಿಲ್ಲಿ ತಿಳ್ಕೊಂತ ಹೋಗ್ಬೋದು ಸ್ಟೂಡೆಂಟ್ಸ್. ಫಸ್ಟ್ ಲಿಸನ್ ಕೇರ್ಫುಲಿ. ಮೌರ್ಯ ಡೈನಸ್ಟಿ ಈಸ್ ದ first dynasty of India and
ಇಟ್ಸ್ ಫೌಂಡರ್ ಈಸ್ ಚಂದ್ರಗುಪ್ತ ಮೌರ್ಯ. ಲಿಸನ್ ಕೇರ್ಫುಲಿ. ಅದರಲ್ಲಿ 2 ಮಾರ್ಕ್ಸ್ ಕ್ವಶನ್ ರೈಸ್ ಆಗುತ್ತೆ ನಿಮಗೆ, 1 ಮಾರ್ಕ್ಸ್ ಕ್ವಶನ್ಸು. ಮೌರ್ಯ ಡೈನಾಸ್ಟಿ ಈಸ್ ದ ಫಸ್ಟ್ ಡೈನಾಸ್ಟಿ ಆಫ್ ಇಂಡಿಯಾ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂತಂದರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಮೌರ್ಯ ಡೈನಾಸ್ಟಿ ಈಸ್ ದ ಫಸ್ಟ್ ಡೈನಾಸ್ಟಿ ಆಫ್ ಇಂಡಿಯಾ ಆ್ಯಂಡ್ ಇಟ್ಸ್ ಫೌಂಡರ್ ಈಸ್ ಚಂದ್ರಗುಪ್ತ ಮೌರ್ಯ. ಫೌಂಡರ್ ಅಂದರೆ ಸ್ಥಾಪಕ, ಅಂದರೆ ಇಟ್ಸ್ ಫೌಂಡರ್ ಈಸ್ ಚಂದ್ರಗುಪ್ತ ಮೌರ್ಯ. ಈ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ ಅಂತಲೂ ಕೂಡ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ದ ಮೌರ್ಯನ್ ಎಂಪರರ್ಸ್ ವಾಸ್ ಎ ಜಿಯೋಗ್ರಾಫಿಕಲಿ extensive Iron Age historically power based in Magadha, ancient India. Listen, very important king antandre first one is Chandragupta Maurya and second one is Ashoka. Listen, first one king ಚಂದ್ರಗುಪ್ತ ಮೌರ್ಯ ಫೌಂಡರ್ ಅಲ್ವಾ, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ, ಹೌದಲ್ವಾ? ಓಕೆ ಸ್ಟೂಡೆಂಟ್ಸ್, ಲಿಸನ್. ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ವಾಸ್ ಆ್ಯನ್ ಎ ಅಡ್ವೆಂಚರಸ್ ಯಂಗ್ ಮ್ಯಾನ್ ಅಂತ ಹೇಳ್ತಾರೆ. ಚಂದ್ರಗುಪ್ತ ಮೌರ್ಯ ಒಬ್ಬ ಸಾಹಸಿ ಯುವಕ ಅಂತ ಹೇಳ್ಬೋದು. ವಿಷ್ಣುಗುಪ್ತ ಆಫ್ ತಕ್ಷಶಿಲಾ ವಾಸ್ ಇನ್ಸಲ್ಟೆಡ್ ಬೈ ದಿ ನಂದ ಕಿಂಗ್ ಧನಾನಂದ. ಲಿಸನ್ ಕೇರ್ಫುಲಿ. ವಿಷ್ಣುಗುಪ್ತ ಅಂತ ಹೇಳ್ತಾರೆ. ವಿಷ್ಣುಗುಪ್ತ ಆಫ್ ತಕ್ಷಶಿಲಾ ವಾಸ್ ಇನ್ಸಲ್ಟೆಡ್ ಬೈ ದ ನಂದ ಕಿಂಗ್ ಧನಾನಂದ. ಅಂದರೆ ತಕ್ಷಶಿಲೆಯ ವಿಷ್ಣುಗುಪ್ತನು ಏನು ಮಾಡ್ತಾನೆ ಅಂದರೆ ನಂದ ವಂಶದ ರಾಜನಾಗಿರುವಂತಹ ಧನಾನಂದನಿಂದ ಅವಮಾನಿತನಾಗಿರ್ತಾನೆ. ವಿಷ್ಣುಗುಪ್ತ ಯಾರು? ಚಾಲುಕ್ಯ ಅಂತ ನಿಮಗೆ ಗೊತ್ತಿದೆಯಲ್ವಾ? ಚಾಲುಕ್ಯ ಇರ್ಬೋದು, ಕೌಟಿಲ್ಯ ಇರ್ಬೋದು ಅವನ ಹೆಸರು. ಓಕೆನಾ? ಈ ಚಾಲುಕ್ಯ ಮತ್ತು ಕೌಟಿಲ್ಯ ಇನ್ನು ಗೊತ್ತಿದೆಯಲ್ಲ, ಚಾಲುಕ್ಯ, ವಿಷ್ಣುಗುಪ್ತ, ನೆಕ್ಸ್ಟ್ ಒನ್ ಕೌಟಿಲ್ಯ, ಈ ಮೂರು ಕೂಡ ಒಬ್ಬರಿಗೆ ಕರೆಯುವಂಥ ಹೆಸರುಗಳು. ಓಕೆನಾ? ಹಾಗಾಗಿ ಇದರಲ್ಲಿ ವಿಷ್ಣುಗುಪ್ತ ಆಫ್ ತಕ್ಷಶಿಲಾ ವಾಸ್ ಇನ್ಸಲ್ಟೆಡ್ ಬೈ ದ ನಂದ ಕಿಂಗ್ ಧನಾನಂದ. ಅಂದರೆ ಕೌಟಿಲ್ಯ ಏನು ಮಾಡ್ತಾರೆ ಅಂದರೆ, ಕೌಟಿಲ್ಯ ಒಬ್ಬ ಚಾಣಾಕ್ಷ ವ್ಯಕ್ತಿ ಅವರು. ಸೊ ಇವರೇನು ಮಾಡ್ತಾರೆ ಅಂತಂದರೆ ತಕ್ಷಶಿಲೆಯ ನಂದ ವಂಶದ ರಾಜ ಆಗಿರುವಂತಹ ಧನಾನಂದನಿಂದ ಅವರು ಇನ್ಸಲ್ಟ್ ಆಗಿರುತ್ತೆ. ಯಾರಿಗೆ? ಚಾಣಕ್ಯನಿಗೆ ಅದು ಇನ್ಸಲ್ಟ್ ಆಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟು ವಿಷ್ಣುಗುಪ್ತ ವಾಸ್ ವೆರಿ ಡಿಪ್ಲೊಮ್ಯಾಟಿಕ್ ಅಂತ ಹೇಳ್ತಾರೆ. ಡಿಪ್ಲೊಮ್ಯಾಟಿಕ್, ಇಂಟೆಲಿಜೆಂಟ್ ಆ್ಯಂಡ್ ಶೋಯ್ಡ್. ಹಾಗೆಯೇ ಅವರು ತುಂಬ ಚಾಣಾಕ್ಷನೂ ಆಗಿರ್ತಾನೆ ಮತ್ತು ಕುಟಿಲ ತಂತ್ರಗಳಲ್ಲಿ ತುಂಬ ನಿಪುಣನೂ ಆಗಿರ್ತಾನೆ. ಯಾರು ಅಂತಂದರೆ ಚಾಲುಕ್ಯ. ಅದಕ್ಕೋಸ್ಕರನೇ ಚಾಲುಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ ಹೀಗೆ ಹಲವಾರು ಹೆಸರುಗಳಿಂದಲೂ ಕೂಡ ಅವ್ರನ್ನ ಕರೀತಾ ಇದ್ದರು. ವಾಸ್ ಎ ವೆರಿ ಇಂಟೆಲಿಜೆಂಟ್ ಅಂತಲೂ ಕೂಡ ನಾವು ಅವ್ರನ್ನ ಹೇಳ್ಬೋದು. ಹಾಗಾಗಿ ಹಿ ವಾಸ್ ಆಲ್ಸೋ ಕಾಲ್ಡ್ ದ ಚಾಲುಕ್ಯ ಆ್ಯಂಡ್ ಕೌಟಿಲ್ಯ. ಹಾಗಾಗಿ ಅವ್ರನ್ನ ಏನಂತ ಕರಿತಾ ಇದ್ರು ಅಂದರೆ ಚಾಲುಕ್ಯ ಮತ್ತು ಕೌಟಿಲ್ಯ ಅಂತಲೂ ಕೂಡ ಅವರನ್ನು ಕರಿತಾ ಇದ್ರು. ಈ ಟ್ರೈನ್ಡ್ ಚಂದ್ರಗುಪ್ತ ಇನ್ ಸ್ಕಿಲ್ಸ್ ಆಫ್ ವೆಲ್ಫೇರ್ ಆ್ಯಂಡ್ ಹೆಲ್ಪ್ಡ್ ಹಿಮ್ ಟು ಫ್ರಮ್ ಈಸ್ ಓನ್ ಆರ್ಮಿ. ಹಾಗಾಗಿ ಈತ ಏನು ಮಾಡ್ತಾನೆ ಅಂತಂದರೆ ಚಂದ್ರಗುಪ್ತ ಮೌರ್ಯನಿಗೆ ಏನು ಮಾಡ್ತಾರೆ, ಯಾರು? ವಿಷ್ಣುಗುಪ್ತ ಅಥವಾ ಚಾಲುಕ್ಯ ಏನು ಮಾಡ್ತಾರೆ ಅಂತಂದರೆ ವಿಷ್ಣುಗುಪ್ತನಿಗೆ ಈ ಟ್ರೈನ್ಡ್ ಚಂದ್ರಗುಪ್ತ ಇನ್ ದ ಸ್ಕಿಲ್ಸ್ ಆಫ್ ವೆಲ್ಫೇರ್ ಆ್ಯಂಡ್ ಹೆಲ್ಪ್ಡ್ ಹಿಮ್ ಟು ಫ್ರಮ್ ಹಿಸ್ ಓನ್ ಆರ್ಮಿ. ಅಂದರೆ ಚಂದ್ರಗುಪ್ತ ಮೌರ್ಯನಿಗೆ ಸೈನಿಕ ಮತ್ತು ಯುದ್ಧ ತರಬೇತಿನ ನೀಡಿಬಿಟ್ಟು, ಚಾಣಕ್ಯ ಏನು ಮಾಡ್ತಾನೆ ನೀಡಿಬಿಟ್ಟು ಒಂದು ಮಿಲಿಟರಿನ ಒಂದು ಸೈನ್ಯನ ನೀನು ಕಟ್ಟಬೇಕು, ಓನ್ ಆಗಿರೋ ಅಂಥ ಒಂದು ಆರ್ಮಿನ ಕಟ್ಟಬೇಕು ಅಂತಂದು ಆ ಒಂದು ಆರ್ಮಿ ಕಟ್ಟೋದಕ್ಕೆ ಇವನು ತುಂಬ ಹೆಲ್ಪ್ ಮಾಡ್ತಾನೆ. ಬೈ ದಿಸ್ ಟೈಮ್ ದಿ ಪೀಪಲ್ ಹ್ಯಾಡ್ ಆಲ್ಸೋ ಲಾಸ್ಟ್ ಫೇತ್ ಇನ್ ಧನಾನಂದ ಆ್ಯಂಡ್ ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಚಂದ್ರಗುಪ್ತ. ಹಾಗಾಗಿ ನೀಡಿಬಿಟ್ಟು ಏನು ಮಾಡ್ತಾನೆ ಅಂದರೆ ಅದೇ ವೇಳೆಗೆ ಧನಾನಂದ ಪ್ರಜೆಗಳ ವಿಶ್ವಾಸವನ್ನು ಕಳೆದುಕೊಂಡಿದ್ದರಿಂದ ಸುಲಭವಾಗಿ ಅವನನ್ನು ಏನು ಮಾಡ್ಬೋದು ಅಂತಂದರೆ ಚಂದ್ರಗುಪ್ತ ಮೌರ್ಯ ಅವನನ್ನು ಈ ಒಂದು ಸೋಲಿಸಿಬಿಟ್ಟು ಒಂದು ಸಿಂಹಾಸನದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯ ಆಯಿತು.
ಇನ್ ದಿಸ್ ವೇ ಚಂದ್ರಗುಪ್ತ ಎಸ್ಟಾಬ್ಲಿಷ್ಡ್ ಮೌರ್ಯ ಡೈನಸ್ಟಿ 2300 ಇಯರ್ಸ್ ಹೇಗೋ. ಹಾಗಾಗಿ ಚಂದ್ರಗುಪ್ತ ಏನು ಮಾಡ್ತಾರೆ ಅಂತಂದರೆ 2300 ವರ್ಷಗಳ ಹಿಂದೆ ಮೌರ್ಯ ಸಾಮ್ರಾಜ್ಯವನ್ನು ಕೂಡ ಅವರು ಸ್ಥಾಪಿಸ್ತಾರೆ. ಲಿಸನ್ ಕೇರ್ಫುಲಿ. ಇಲ್ಲಿ ಏನು ಮಾಡಿದರು, ಕೌಟಿಲ್ಯ ಏನು ಮಾಡಿದರು, ಅವನಿಗೆ ಓನಾಗಿ ಆರ್ಮಿ ಕಟ್ಟೋದಕ್ಕೆ ಹೆಲ್ಪ್ ಮಾಡಿದರು. ಹಾಗಾಗಿ ಚಂದ್ರಗುಪ್ತನು ಏನು ಮಾಡಿದರು, ಚಂದ್ರಗುಪ್ತ ಮತ್ತು ಚಾಲುಕ್ಯ ಇಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ, ಧನನಂದನನ್ನು ಸೋಲಿಸಿಬಿಟ್ಟು ಅದೇ ಪ್ಲೇಸ್ಗೆ ಯಾರು ಬರ್ತಾರೆ ಅಂದರೆ ಚಂದ್ರಗುಪ್ತ ಮೌರ್ಯ ಬಂದುಬಿಟ್ಟು ಒಂದು ಹೊಸ ಸಾಮ್ರಾಜ್ಯನ ಅವನು ಕಟ್ತಾನೆ. ಸೊ ಆ ಸಾಮ್ರಾಜ್ಯದ ಹೆಸರೇನು ಅಂದರೆ ಮೌರ್ಯ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಓಕೆನಾ. ಮೇಡ್ ಪಾಟಲಿಪುತ್ರ ಪ್ರೆಸೆಂಟ್ ಕ್ಯಾಪಿಟಲ್ ಆಫ್ ಬಿಹಾರ ಅಂತ ಹೇಳ್ತಾರೆ. ಹಾಗೆಯೇ ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯನ್ನಾಗಿ ಸಹ ಮಾಡಿಕೊಂಡ್ರು. ಪಾಟಲಿಪುತ್ರ ಅಂದರೆ ಈಗ ಪ್ರೆಸೆಂಟಲ್ಲಿ ನಾವು ಬಿಹಾರದ ಒಂದು ಕ್ಯಾಪಿಟಲ್ ಸಿಟಿ ಯಾವುದು, ಪಾಟ್ನಾ ಅಲ್ವಾ. ಸೊ ಅದನ್ನು ನಾವು ಇಲ್ಲಿದ್ದಾಗ ಆವಾಗ ಪಾಟಲಿಪುತ್ರ ಅಂತಲೂ ಕೂಡ ಕರೀತಾ ಇದ್ವಿ. ಅದನ್ನು ಅವರ ಒಂದು ಕ್ಯಾಪಿಟಲ್ ಸಿಟಿಯನ್ನಾಗಿ ಕೂಡ ಅವರು ಮಾಡಿಕೊಂಡಿದ್ರು. ಇದು ತುಂಬ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಇಲ್ಲಿ 2 ಕ್ವಶನ್ ಕೇಳ್ತಾರೆ, ಕ್ಯಾಪಿಟಲ್ ಸಿಟಿ ಯಾವುದು ಅಂತಲೂ ಕೇಳ್ತಾರೆ, ನೆಕ್ಸ್ಟ್ ಒನ್ ಈಸ್ ಫೌಂಡರ್ ಯಾರು ಅಂತಲೂ ಕೂಡ ಕೇಳ್ತಾರೆ ಸ್ಟೂಡೆಂಟ್ಸ್. ಹಾಗೆಯೇ ಚಾಲುಕ್ಯನಿಗಿರುವಂತಹ ಬೇರೆ ಬೇರೆ ಹೆಸರುಗಳು ಯಾವುದು ಅಂತಲೂ ಕೂಡ ಇಲ್ಲಿ ಕ್ವಶನ್ ರೈಸ್ ಮಾಡೋ ಸಾಧ್ಯತೆ ಇದೆ. ಸೊ ಲೇಟರ್ ದಿ ಆರ್ಗನೈಸ್ಡ್ ಎ ಲಾರ್ಜ್ ಆರ್ಮಿ ಆ್ಯಂಡ್ ಮೂವೆಡ್ ಟುವರ್ಡ್ಸ್ ನಾರ್ತ್ ವೆಸ್ಟ್ ಇಂಡಿಯಾ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ ಒಂದು ಬೃಹತ್ತಾದಂಥ ಒಂದು ಸೇನೆಯನ್ನು ಸಂಘಟಿಬಿಟ್ಟು ಇವರು ನಾರ್ತ್ ವೆಸ್ಟ್ ವರ್ ಆಕ್ಯುಪೈಡ್ ಬೈ ದ ಅಲೆಕ್ಸಾಂಡರ್. ನಾರ್ತ್ ಕಡೆಗೂ ಕೂಡ ಅವರು ತನ್ನ ಸಾಮ್ರಾಜ್ಯವನ್ನು ವಾಯುವ್ಯ ಭಾರತದ ಕಡೆಗೂ ಕೂಡ ನುಗ್ಗಿ ಬಿಡ್ತಾರೆ. Some regions of northwest were occupied by Alexander, the king of Macedonia. ಹಾಗೆಯೇ ಮ್ಯಾಸಿಡೋನಿಯಾದ ಕಿಂಗ್ ಯಾರು ಅಂತಂದರೆ ಅಲೆಕ್ಸಾಂಡರ್ ಅಂತ ಹೇಳ್ತಾರೆ, ಹೌದಲ್ವಾ, ಅಲೆಕ್ಸಾಂಡರ್. ಬಟ್ ನೌ ದೇ ವರ್ ಟೇಕನ್ ಕೇರ್ ಆಫ್ ಬೈ ಇಸ್ ರೆಪ್ರೆಸೆಂಟೇಟಿವ್ ಸೆಲ್ಯೂಕಸ್. ಹಾಗಾಗಿ ಇವಂದೇನು ಮಾಡ್ತಾರೆ ಅಂತಂದರೆ ಮ್ಯಾಸಿಡೋನಿಯಾದ ಕಿಂಗ್ ಯಾರು ಅಂದರೆ ಅಲೆಕ್ಸಾಂಡರ್ ಅಲ್ವಾ. ಅವರು ಮೊದಲು ಆಕ್ರಮಿಸ್ಕೊಂಡಿದ್ದಂಥ ಆ ಒಂದು ಪ್ರದೇಶವನ್ನು ಯಾರು ನೋಡ್ಕೊಳ್ತಾ ಇದ್ರು ಅಂದರೆ ಸೆಲ್ಯೂಕಸ್ ಅನ್ನುವಂಥವರು ನೋಡ್ಕೊಳ್ತಾ ಇರ್ತಾರೆ. ಓಕೆನಾ. ಸೊ ಹಾಗಾಗಿ ಸೆಲ್ಯೂಕಸ್ ವಾಸ್ ಡಿಫೀಟೆಡ್ ಆಫ್ಟರ್ ಬೀಯಿಂಗ್ ಡಿಫೀಟೆಡ್ ಬೈ ಚಂದ್ರಗುಪ್ತ ಮೌರ್ಯ. ಆಮೇಲೆ ಸೆಲ್ಯೂಕಸ್ಸು ಚಂದ್ರಗುಪ್ತನ ಸೇನೆಯ ನಡುವೆ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಸೆಲ್ಯೂಕಸ್ಸು ಸೋತ್ಬಿಡ್ತಾನೆ. ಸೋತ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಅವನೊಂದಿಗೆ ಒಂದು ಒಪ್ಪಂದನ ಅಗ್ರಿಮೆಂಟ್, ಈ ಎಂಟರ್ಡ್ ಆ್ಯನ್ ಅಗ್ರಿಮೆಂಟ್ ವಿತ್ ಚಂದ್ರಗುಪ್ತ ಮೌರ್ಯನ ಜೊತೆ ಒಂದು ಅಗ್ರಿಮೆಂಟ್ ಕೂಡ ಅವನು ಮಾಡ್ಕೊಳ್ತಾನೆ, ಒಂದು ಒಪ್ಪಂದನೂ ಕೂಡ ಅವನು ಮಾಡ್ಕೊಳ್ತಾನೆ. ಮಾಡ್ಕೊಂಡಾಗ ಅವ್ರೇನು ಮಾಡ್ತಾರೆ ಅಂತಂದರೆ ಆಫ್ಘಾನಿಸ್ತಾನ್, ಬಲೂಚಿಸ್ತಾನ್ ಆ್ಯಂಡ್ ವೆಸ್ಟರ್ನ್ ಏರಿಯಾಸ್ ಆಫ್ ಸಿಂಧ್. He also got his daughter married to ಚಂದ್ರಗುಪ್ತ ಮೌರ್ಯ. ಅವ್ರು ಏನು ಮಾಡ್ತಾರೆ ಸೆಲ್ಯೂಕಸ್ ಅಂತಂದರೆ ಅವರೊಡನೆ ಒಪ್ಪಂದಕ್ಕೆ ಒಂದು ಅಗ್ರಿಮೆಂಟಿಗೆ ಬರ್ತಾನಲ್ವ. ಬಂದಂಥ ಸಂದರ್ಭದಲ್ಲಿ ಆಫ್ಘಾನಿಸ್ತಾನ, ಬಲೂಚಿಸ್ತಾನ್ ಮತ್ತು ಸಿಂಧ್ ಪಶ್ಚಿಮ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ನೀಡಿದ್ದಲ್ಲದೆ ತನ್ನ ಮಗಳನ್ನು ಕೂಡ ಕೊಟ್ಬಿಟ್ಟು ಸೆಲ್ಯೂಕಸ್ ಏನು ಮಾಡ್ತಾರೆ ಅಂತಂದರೆ ಚಂದ್ರಗುಪ್ತನಿಗೆ ಕೊಟ್ಬಿಟ್ಟು ತನ್ನ ಮಗಳನ್ನು ಕೂಡ ಅವರಿಗೆ ಕೊಟ್ಬಿಟ್ಟು ಮದುವೆ ಮಾಡ್ತಾರೆ. ಈ ಆಲ್ಸೋ ಗಾಟ್ ಈಸ್ ಡಾಟರ್ ಮ್ಯಾರಿಡ್ ಟು ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತನಿಗೆ ತನ್ನ ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾರೆ. ಇನ್ ರಿಟರ್ನ್ ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಏನು ಮಾಡ್ತಾರೆ, ಇನ್ ರಿಟರ್ನ್ ಚಂದ್ರಗುಪ್ತ ಗಿಫ್ಟೆಡ್ ಸೆಲ್ಯೂಕಸ್ ವಿತ್ 500 ಎಲಿಫೆಂಟ್ಸ್ ಆಫ್ ಚಂದ್ರಗುಪ್ತ. ಅವರ ಮಗಳನ್ನು ಮದುವೆ ಆಗಿದ್ದಲ್ದೇ ಚಂದ್ರಗುಪ್ತ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಪ್ರತಿಯಾಗಿ ಅವರಿಗೆ 500 ಆನೆಗಳನ್ನು ಕೂಡ ಸೆಲ್ಯೂಕಸ್ಗೆ ಬಳುವಳಿಯಾಗಿ ಕೂಡ ಅವನು ಕೊಡ್ತಾನೆ. ಸೆಲ್ಯೂಕಸ್ ಸೆಂಟ್ ಆ್ಯನ್ ಅಂಬಾಸಡರ್. ಈ ಒಂದು ಸೆಲ್ಯೂಕಸ್ ಅಂಬಾಸಡರ್ ಕಾಲ್ಡ್ ಮೆಗಸ್ತನೀಸ್ ಟು ದಿ ಕೋರ್ಟ್ ಆಫ್ ಚಂದ್ರಗುಪ್ತ. ಈ ಒಂದು ಸೆಲ್ಯೂಕಸ್ಸನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ಎಂಬುವಂತಹ ಒಬ್ಬ ರಾಯಭಾರಿಯನ್ನು ಕೂಡ ಜೊತೆಗೆ ಕಳಿಸ್ಕೊಡ್ತಾರೆ. ಅಂಬಾಸಡರ್ ಅಂತಂದರೆ ರಾಯಭಾರಿ ಅಂತ ಹೇಳ್ತಾರೆ. ಸೆಲ್ಯೂಕಸ್ ಸೆಂಟ್ ಆ್ಯನ್ ಅಂಬಾಸಡರ್ ಕಾಲ್ಡ್ ದ ಮೆಗಸ್ತನೀಸ್ ಅನ್ನುವಂತಹ ಒಬ್ಬ ರಾಯಭಾರಿಯನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಅವನು ಕಳಿಸ್ಕೊಡ್ತಾನೆ.
ಅಷ್ಟಲ್ಲದೆ ಮೆಗಸ್ತನೀಸ್ ಆ್ಯಸ್ ರೆಕಾರ್ಡೆಡ್ ಇಸ್ ಎಕ್ಸ್ಪೀರಿಯನ್ಸಸ್ ಇನ್ ಹಿಸ್ ಬುಕ್ ಟೈಟಲೆಡ್ ಇಂಡಿಕಾ. ಹಾಗೆಯೇ ಮೆಗಸ್ತನೀಸ್ ಏನು ಮಾಡ್ತಾರೆ ಅಂದರೆ ತನ್ನ ಒಂದು ಅನುಭವಗಳನ್ನು, ತನ್ನ ಒಂದು ಎಕ್ಸ್ಪೀರಿಯನ್ಸ್ನ ಈ ಒಂದು ಬುಕ್ಕಲ್ಲಿ ದಾಖಲಿಸ್ತಾನೆ. ಆ ಒಂದು ಬುಕ್ಕಿನ ಹೆಸರು ಅಂದರೆ ಇಂಡಿಕಾ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನಿಮಗೆ ಕ್ವಶನ್ ಕೂಡ ರೈಸ್ ಆಗುತ್ತೆ. ನೇಮ್ ದ ಫೇಮಸ್ ಬುಕ್ ರಿಟನ್ ಬೈ ಮೆಗಸ್ತನೀಸ್ ಅಂತ ಕೇಳ್ತಾರೆ ಕ್ವಶನು. ಮೆಗಸ್ತನೀಸ್ ಬರೆದಿರೋ ಅಂಥ ಒಂದು ಫೇಮಸ್ ಆಗಿರುವಂಥ ಪ್ರಮುಖವಾದಂತಹ ಕೃತಿ ಪುಸ್ತಕ ಯಾವುದು ಅಂತಂದರೆ ಇಂಡಿಕಾ ಅಂತ ಕೂಡ ಹೇಳ್ತಾರೆ. ಮೆಗಸ್ತನೀಸ್ ಆ್ಯಸ್ ರೆಕಾರ್ಡೆಡ್ ಈಸ್ ಎಕ್ಸ್ಪೀರಿಯನ್ಸಸ್ in his book titled Indica. Listen. ಚಂದ್ರಗುಪ್ತ ಮೌರ್ಯ ವೆರಿ ಇಂಪಾರ್ಟೆಂಟ್ ಅಂತಲೂ ಕೂಡ ನಾವು ಹೇಳ್ತೀವಿ. ಚಂದ್ರಗುಪ್ತ ಮೌರ್ಯ ಅಕ್ಸೆಪ್ಟೆಡ್ ಜೈನಿಸಮ್ ಇನ್ ಹೀಸ್ ಲಾಸ್ಟ್ ಡೇಸ್. ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರೆ ಅಂದರೆ ತನ್ನ ಕೊನೆ ದಿನಗಳಲ್ಲಿ ಅವರು ಅಕ್ಸೆಪ್ಟೆಡ್ ದ ಜೈನಿಸಮ್ ಅಂತ ಹೇಳ್ತಾರೆ. ಅವರು ಜೈನ ಧರ್ಮವನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ, ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ತನ್ನ ಒಂದು ಕೊನೆಯ ದಿನಗಳಲ್ಲಿ ಚಂದ್ರಗುಪ್ತ ಮೌರ್ಯ ಅಕ್ಸೆಪ್ಟೆಡ್ ಜೈನಿಸಮ್ ಇನ್ ಹಿಸ್ ಲಾಸ್ಟ್ ಡೇಸ್. ಹಿ ಮೇಡ್ ಹಿಸ್ ಸನ್ ಬಿಂದುಸಾರ ಆ್ಯಸ್ ದ ಕಿಂಗ್ ಆ್ಯಂಡ್ ಕೇಮ್ ಇನ್ ಕರ್ನಾಟಕ ವಿತ್ ಸಮ್ ಜೈನ್ ಮೋಂಗ್ಸ್ ಅಂತ ಹೇಳ್ತಾರೆ. ಲಿಸನ್. ಚಂದ್ರಗುಪ್ತ ಮೌರ್ಯನ ಮಗನ ಹೆಸರು ಅಂದರೆ ಬಿಂದುಸಾರ ಅಂತ ಹೇಳ್ತಾರೆ. ವೆರಿ ಫೇಮಸ್ ಕಿಂಗ್ ಅಂತಲೂ ಕೂಡ ನಾವು ಹೇಳ್ಬೋದು. ಆ್ಯಸ್ ದ ಕಿಂಗ್ ಆ್ಯಂಡ್ ಕೇಮ್ ಟು ಕರ್ನಾಟಕ. ಈ ಒಂದು ಬಿಂದುಸಾರನಿಗೆ ವಹಿಸ್ಕೊಟ್ಬಿಟ್ಟು ತನ್ನ ಕೊನೆಯ ದಿನಗಳಲ್ಲಿ ಜೈನ ಯತಿಗಳೊಡನೆ ಏನು ಮಾಡ್ತಾರೆ ಅಂತಂದರೆ ಜೈನ್ ಮೋಕ್ಸ್ ಜೊತೆಗೆ ಅವರು ಎಲ್ಲಿಗೆ ಬರ್ತಾರೆ ಅಂದರೆ ಕರ್ನಾಟಕಕ್ಕೆ ಬರ್ತಾರೆ. ಯಾರು? ಚಂದ್ರಗುಪ್ತ ಮೌರ್ಯ ತನ್ನ ಅಧಿಕಾರನೆಲ್ಲ ಬಿಂದುಸಾರನಿಗೆ ಬಿಟ್ಕೊಟ್ಬಿಟ್ಟು ಕರ್ನಾಟಕಕ್ಕೆ ಈ ಒಂದು ಜೈನ ಯತಿಗಳ ಜೊತೆಗೆ ಅವರು ಬರ್ತಾರೆ. ಬಂದುಬಿಟ್ಟು ಈ ಅಂಡರ್ಟುಕ್ ಸಲ್ಲೇಖನ ಅಟ್ ಶ್ರವಣಬೆಳಗೊಳ ಆಫ್ ಹಾಸನ ಡಿಸ್ಟಿಕ್. ಹಾಸನ ಡಿಸ್ಟಿಕ್ಕಲ್ಲಿರುವಂತಹ ಶ್ರವಣಬೆಳಗೊಳದಲ್ಲಿ ಸಲ್ಲೇಖನ ವ್ರತವನ್ನು ಕೂಡ ಅವರು ಸ್ಟಾರ್ಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಡಿಸ್ಟಿಕ್ ಅಂಡ್ ಪಾಸ್ಡ್ ಅವೇ ಅವರ ಒಂದು ಕಠಿಣವಾದಂಥ ಒಂದು ವ್ರತವನ್ನು ಕೈಗೊಂಡ್ಬಿಟ್ಟು ತನ್ನ ದೇಹ ತ್ಯಾಗವನ್ನು ಕೂಡ ಅವರು ಮಾಡ್ತಾರೆ. ಈ ಸನ್ ಬಿಂದುಸಾರ ರೂಲ್ಡ್ ಫಾರ್ ಅಬೌಟ್ 25 years. ಹಾಗೆಯೇ ಬಿಂದುಸಾರ ಅವ್ರ ಮಗ ಅವರು ಕೂಡ ಸುಮಾರು 25 ವರ್ಷಗಳ ಕಾಲ ಮಾತ್ರ ಅವರು ಆಳ್ವಿಕೆನ ನಡೆಸಿದ್ರು ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಅಂತಲೂ ಕೂಡ 25 ವರ್ಷಗಳ ಕಾಲ ಅವರು ಆಳ್ವಿಕೆನ ನಡೆಸಿದ್ರು ಅಂತ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಫಸ್ಟ್ ಲಿಸನ್ ಕೇರ್ಫುಲಿ ಒನ್ಸ್ ಅಗೇನ್. ಚಂದ್ರಗುಪ್ತ ಮೌರ್ಯ ವಾಸ್ ಒನ್ ಆಫ್ ದಿ ಫೇಮಸ್ ಕಿಂಗ್ ಅಂತಲೂ ಕೂಡ ನಾವು ಹೇಳ್ಬೋದು. ಫೌಂಡರ್ ಆಫ್ ಮೌರ್ಯ ಡೈನಾಸ್ಟಿ ಅಂತ ಕೂಡ ನಾವು ಹೇಳ್ತೀವಿ. ಈ ಒಂದು ಮೌರ್ಯ ಡೈನಾಸ್ಟಿನಲ್ಲಿ ಈ ಒಂದು ಚಂದ್ರಗುಪ್ತ ಮೌರ್ಯನವರು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಕಿಂಗ್ ಅಂತ ನಾವು ಹೇಳ್ತೀವಿ. ಫೌಂಡರ್ ಕೂಡ ಆಗಿರ್ತಾರೆ ಅವರು. ಅವ್ರೇನು ಮಾಡ್ತಾರೆ ಅಂತಂದರೆ ಈ ವಿಷ್ಣುಗುಪ್ತ ಅಂತಂದು ನಾವು ಯಾರನ್ನು ಕರಿತಾ ಇದ್ವಿ ಅಂದರೆ ಚಾಲುಕ್ಯ ಅಥವಾ ಈ ಒಂದು ಕೌಟಿಲ್ಯನಿಗೆ ಕರಿತಾ ಇದ್ರು. ವಿಷ್ಣುಗುಪ್ತ, ಚಾಲುಕ್ಯ, ಕೌಟಿಲ್ಯ ಈ 3 ಜನನೂ ಸೇರಿಬಿಟ್ಟು ಒಬ್ಬರಿಗೆ ಮಾತ್ರ ಈ ಒಂದು ಹೆಸರನ್ನು ಕರಿತಾ ಇದ್ರು. ಅವರು ತುಂಬ ಚಾಣಾಕ್ಷ, ಇಂಟೆಲಿಜೆಂಟ್ ಅಂತಲೂ ಕೂಡ ನಾವು ಹೇಳ್ಬೋದು. ಅಷ್ಟಲ್ಲದೆ ಚಂದ್ರಗುಪ್ತ ಮೌರ್ಯನಿಗೆ ಓನಾಗಿ ಒಂದು ಆರ್ಮಿ ಕಟ್ಟೋದಕ್ಕೆ ಇವರು ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರೆ ಅಂತಂದರೆ ಅವನ ವಿರೋಧಿಯಾಗಿರುವಂಥ ಯಾರು? ಚಾಲುಕ್ಯನ ವಿರೋಧಿಯಾಗಿರುವಂತಹ ಧನನಂದನೊಂದಿಗೆ ಹೋರಾಟ ಮಾಡಿಬಿಟ್ಟು ಅದರಲ್ಲಿ ಜಯ ಗಳಿಸ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಚಂದ್ರಗುಪ್ತ ತನ್ನ ಓನಾಗಿ ಒಂದು ಪ್ರದೇಶವನ್ನು ಕೂಡ ಒಂದು ಡೈನಾಸ್ಟಿನ ಸ್ಟಾರ್ಟ್ ಮಾಡ್ತಾನೆ. ಆ ಡೈನಾಸ್ಟಿ ಹೆಸರು ಮೌರ್ಯ ಡೈನಾಸ್ಟಿ ಅಂತ ಹೇಳ್ತಾರೆ. ಮೌರ್ಯ ಡೈನಾಸ್ಟಿ ಒಂದು ಏನು ಮಾಡ್ತಾರೆ ಅದರಲ್ಲಿ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರೆ ಅಂದರೆ ಮ್ಯಾಸಿಡೋನಿಯಾದ ಕಿಂಗ್ ಏನು ಒಂದು ಅಲೆಕ್ಸಾಂಡರ್ ಇದ್ರಲ್ಲ ಅವರು ಆಕ್ರಮಿಸ್ಕೊಂಡಿದ್ದ ಅವರ ಒಂದು ಪ್ರದೇಶವನ್ನು ಯಾರು ನೋಡ್ಕೊತಾ ಇದ್ರು ಅಂದರೆ ಸೆಲ್ಯೂಕಸ್ ಅನ್ನುವಂಥವ್ರು ನೋಡ್ಕೊಳ್ತಾ ಇದ್ರು. ಆ ಸೆಲ್ಯೂಕಸನನ್ನು ಚಂದ್ರಗುಪ್ತ ಮೌರ್ಯ ಸೋಲಿಸ್ಬಿಟ್ಟು ಅವರಿಂದ ಒಪ್ಪಂದವನ್ನು ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟು ಅವರಿಂದ ಕೆಲವೊಂದು ಒಪ್ಪಂದಕ್ಕೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನು ಸ್ವೀಕರಿಸಿ ಅದರ ಜೊತೆಯಲ್ಲಿ ಅವರ ಮಗಳನ್ನು ಕೂಡ ಅವರು ಮದುವೆ ಆಗ್ತಾರೆ. ಅದರ ಒಂದು ಪ್ರತಿಯಾಗಿ ಅವರಿಗೆ
ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನಂದರೆ 500 ಎಲಿಫೆಂಟ್ಸ್ನ ಬಳುವಳಿಯಾಗಿ ಕೂಡ ಅವರಿಗೆ ಕೊಡ್ತಾರೆ. ಈ ಒಂದು ಅದ್ರ ಜೊತೆಯಲ್ಲೇ ಸೆಲ್ಯೂಕಸ್ ಒಬ್ಬ ಅಂಬಾಸಡರ್, ಒಬ್ಬ ರಾಯಭಾರಿಯನ್ನು ಕೂಡ ಕಳಿಸ್ಕೊಡ್ತಾರೆ ಚಂದ್ರಗುಪ್ತನ ಜೊತೆಗೆ. ಅವ್ರ ಹೆಸರು ಮೆಗಸ್ತನೀಸ್ ಅಂತ ಹೇಳ್ತಾರೆ. ಮೆಗಸ್ತನೀಸ್ ಬರೆದಿರೋ ಅಂಥ ಒಂದು ಕೃತಿ ಯಾವುದು ಅಂದರೆ ಇಂಡಿಕಾ ಅಂತ ಹೇಳ್ತಾರೆ. ಆ ಇಂಡಿಕಾದಲ್ಲಿ ತನ್ನ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ನ ಕೂಡ ಅದರಲ್ಲೇ ಹಂಚ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಹಾಗೆಯೇ ಲಾಸ್ಟ್ ಡೇಸಲ್ಲಿ ಅವರ ಒಂದು ಜೀವನದ ಕೊನೆಯ ಕ್ಷಣಗಳಲ್ಲಿ ಚಂದ್ರಗುಪ್ತ ಮೌರ್ಯ ಜೈನ ಧರ್ಮವನ್ನು ಸ್ವೀಕರಿಸ್ಬಿಟ್ಟು ಅವರ ಮಗ ಆಗಿರುವಂತಹ ಬಿಂದುಸಾರನಿಗೆ ಎಲ್ಲ ಅಧಿಕಾರ ವಹಿಸ್ಕೊಟ್ಬಿಟ್ಟು ಹಾಸನ ಡಿಸ್ಟಿಕ್ಕಲ್ಲಿರುವಂತಹ ಶ್ರವಣಬೆಳಗೊಳಕ್ಕೆ ಬಂದುಬಿಟ್ಟು ಸಲ್ಲೇಖನ ಎಂಬುವಂಥ ಒಂದು ವ್ರತವನ್ನು ಕೈಗೊಂಡ್ಬಿಟ್ಟು ಅವರು ದೇಹ ತ್ಯಾಗ ಮಾಡಿದರು ಅಂತಲೂ ಕೂಡ ನಾವು ಹೇಳ್ಬೋದು. ಬಿಂದುಸಾರ ರೂಲ್ಡ್ ಫಾರ್ ಅಬೌಟ್ 25 ಇಯರ್ಸ್. ಬಿಂದುಸಾರನು ಕೂಡ ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆನ ಮಾಡಿದರು ಅಂತಲೂ ಕೂಡ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, if you have any doubt regarding this topic, please ask the question. Students, now take the homework. First one is, who is the founder of Maurya dynasty? Who is the founder of Maurya dynasty? Second one, name the capital of Mauryas. Name the capital of Mauryas. Third one is, name the famous book written by Megasthenes. Name the famous book written by Megasthenes. Okay, thank you students.